ಏನೋ ಮೀಡಿಯಾದಲ್ಲೆಲ್ಲ ಬರ್ತಾ ಇರ್ತತೆ ಸಮೀರು ಎಲ್ಲೋ ಹೋಗ್ಬಿಟ್ಟಿದ್ದಾನಂತೆ. ಸಮೀರು 3 ಗಂಟೆವರೆಗೂ ಕೂಡ ನನ್ನ ಜೊತೆಯಲ್ಲೇ ಇದ್ದ. ಯಾಕಂತಂದರೆ ಆತ ಬ್ರೀಫ್ ಮಾಡಬೇಕಾಗಿತ್ತು ನನಗೆ. ಇವತ್ತು ಸಮೀರ್ ಕೇಸೇ ಮಧ್ಯಾಹ್ನ ಇದ್ದಿದ್ದರಿಂದಾಗಿ ನನಗೆ ಬ್ರೀಫ್ ಮಾಡಬೇಕಾಗಿತ್ತು. ಬ್ರೀಫ್ ಮಾಡಬೇಕು ನಮ್ಮ ಆಫೀಸಲ್ಲೇ ಇದ್ದ. ನಮ್ಮ ಆಫೀಸಲ್ಲಿ ಇದ್ದಾಗ ನಾವು ನಾರ್ಮಲಿ ಏನು ಮಾಡ್ತೀವಿ, ನಮ್ಮ ಆಫೀಸ್ಗೆ ಬಂದಾಗ ಫೋನ್ ಆಫ್ ಮಾಡು ಅಂತ ಹೇಳ್ತೀವಿ. ಯಾಕಂದರೆ ಬೇರೆ ಫೋನ್ಗಳು ಬರಬಾರ್ದು, ಡಿಸ್ಟರ್ಬ್ ಆಗಬಾರ್ದು. ಅದಕ್ಕೋಸ್ಕರ ಬ್ರೀಫ್ ಮಾಡ್ತಾ ಇದ್ದ. ನಮ್ಮ ಜೊತೆಯಲ್ಲೇ ಇದ್ದ ಸಮೀರು. ಅವನೆಲ್ಲೂ ಓಡೋಗೋ ಅಂತವನಲ್ಲ. ಅವನು ಹೀರೋ, ಅವನ್ಯಾಕೆ ಓಡೋಗ್ತಾನೆ ಹೇಳಿ? ಯಾಕಂದರೆ ಇಷ್ಟು ಜನರ ವಿಸಿಲ್ ಬ್ರೋವೆಲ್ ಅವನೊಬ್ಬ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಹೆಂಗೆ ಓಡೋಗ್ತಾನೆ? ಅವನು ಓಡೋಗುವಂತಹ ಹಿನ್ನೆಲೆಯಿಂದ ಬಂದವನಲ್ಲ. ಅವನು ನಿಜವಾಗ್ಲೂ ಕೂಡ ಸತ್ಯಕ್ಕೋಸ್ಕರ, ನ್ಯಾಯಕ್ಕೋಸ್ಕರ ನಿಂತಿರುವಂಥ ಒಬ್ಬ ಹುಡುಗ. ಅವ್ನಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ಮಗಳು ವಿಚಾರವಾಗಿ ಸುಳ್ಳು ಹೇಳ್ತಿದ್ದಾನೆ, ಆಗಿ ಒಂದು ಧರ್ಮ ಪ್ರಚಾರ ಅಪಪ್ರಚಾರ ಮಾಡ್ತಿದ್ದೆ ಅಂತ ಆರೋಪ. ಅಲ್ಲ, ಮನೆಯಲ್ಲಿಲ್ಲ, ನನ್ನ ಆಫೀಸಲ್ಲೇ ಇದ್ದ ಅಂತ ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ ಇಷ್ಟು ಮೀಡಿಯಾ ಮುಂದ್ಗಡೆ. ನನ್ನ ಆಫೀಸ್ಗೆ 3 ಗಂಟೆವರೆಗೂ ಬಂದು ಸುಳ್ಳನ್ನ ಹೇಳಿದ್ದಾರೆ. ಜನರಿಗೆ ಎಲ್ಲೊಂದು ಕಡೆ ತಪ್ಪು ಮಾಹಿತಿಯನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ತಪ್ಪು ಮಾಹಿತಿ ಖಂಡಿತ ಅಲ್ಲ, ದಾರಿ ತಪ್ಪಿಸಿಲ್ಲ. ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವ್ನು ನನ್ನ ಆಫೀಸ್ಗೆ ಬರ್ತಾನೆ. ನೋಡಿ ಅವನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಅವನ ಮೇಲೆ ಕೇಸಸ್ ಇರೋದ್ರಿಂದಾಗಿ, ಅವನಿಗೆ ಮೇಲೆ ಥ್ರೆಟ್ ಇರೋದ್ರಿಂದಾಗಿ ಅವನು ಎಲ್ಲಿ ಹೋಗ್ತೀನಿ ಅಂತ ಕೂಡ ಹೇಳಿ ಹೋಗ್ಲಿಕ್ಕೆ ಆಗಲ್ಲ. ಸರ್, ಈಗ ಸಮೀರ್ ಒಂದು ಪತ್ರ ಬರೆದಿದ್ದಾರೆ ಮಂಗಳೂರು SP ಗೆ ಅನ್ನುವಂತ ವಿಚಾರ ಬೆಳಗ್ಗೆ ಬರ್ತಾ ಇದೆ. ನನಗೇನಾದ್ರೂ ಭದ್ರತೆ ಕೊಟ್ಟರೆ ಅಲ್ಲಿ ಇಲ್ಲ, ಪತ್ರ ಬರೆದಿರೋದು ಏನು ಅಂತ ಹೇಳಿದ್ರೆ, ನನಗೆ ಸಮಯಾವಕಾಶ ಕೊಡಿ ಅಪಿಯರ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು, ನನಗೆ ಸಮಯಾವಕಾಶ ಕೊಡಿ ಅಪಿಯರ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ಪತ್ರ ಕೊಟ್ಟಿರೋದು ನಿಜ. ಆ ಪತ್ರಕ್ಕೆ ಇವರು ಪೊಲೀಸರು ಖಂಡಿತ ನಿಮಗೆ ಸಮಯಾವಕಾಶ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ದಾರೆ, ಓರಲ್ಲಿ ಹೇಳಿದ್ದಾರೆ. ಆ ಪತ್ರ ಕೂಡ ಈಗಾಗಲೇ ನನ್ನ ಹತ್ರ ಇದೆ, ಬೇಕಾದ್ರೆ ನೀವು ಪ್ರೊಡ್ಯೂಸ್ ಮಾಡ್ತೀನಿ. ಅದರಲ್ಲೇನು ಆತ ಇನ್ನೇನು ಬೇರೆ ಇನ್ನೇನು ಕೇಳಿಲ್ಲ. ಆತ ನಾನು ಅಪಿಯರ್ ಆಗ್ತೀನಿ ಅಂತ ಹೇಳಿದ್ದೇನೆ. ಹೌದು ಹೌದು. ಬಟ್ ವಿಚಾರವಾಗಿ ಸರ್ ಫೋಟೋ ತೋರಿಸಿರೋದು ಅದು ಅನನ್ಯ ಭಟ್ ಅಲ್ಲ, ಅದು ಇಲ್ಲ, ಅದು ಮಾಧ್ಯಮಗಳ ಒಂದು ನಿಮಿಷ ಅದು ನಾನು ನೋಡಿದೆ ಮಾಧ್ಯಮಗಳು ಅನೇಕ ರೀತಿಗಳಲ್ಲಿ ಈ ವಿಷಯದಲ್ಲಿ ಕೊಲೆಗಡಕರ ಪರವಾಗಿ ನಿಂತಿದೆ ಅನ್ನೋದು ನೀವೆಲ್ಲರಿಗೂ ಕೂಡ ಗೊತ್ತಿದೆ. ಯಾಕಂದರೆ ಅವು ಕೂಡ ಮಿಸ್ಗೈಡ್ ಮಾಡುವಂಥ ಚಾನ್ಸಸ್ ಇದೆ. ಮಿಸ್ಗೈಡ್ ಮಾಡಲಿಕ್ಕೆ ಅನೇಕ ಕಾರಣಗಳು ಕೂಡ ಇರ್ಬೋದು. ಅದಕ್ಕೆ ಯಾಕಂದರೆ ಎಲ್ಲ ಮಾಧ್ಯಮಗಳನ್ನ ನಾನು ಇದನ್ನು ವಿರೋಧಿಸ್ತಾ ಇಲ್ಲ. ಕೆಲ ಮಾಧ್ಯಮಗಳು ಮಾರ್ಕೊಂಡಿದ್ದಾವೆ. ಹಾಗಾಗಿ ಅಂಥ ಮಾಧ್ಯಮಗಳವೆಲ್ಲ ಬಂದಿರ್ಬೋದು. ಅಕಸ್ಮಾತ್ ಇದೇನಾದರೂ ಆಗಿದ್ರೆ ಎನ್ಕ್ವೈರಿ ಆಗಲಿ, ಆಮೇಲೆ ಆಕೆ ಮೇಲೆ ಕೂಡ ಆಕ್ಷನ್ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಹೇಳ್ತಾರೆ ಇದು ನಮ್ಮ ಸಹೋದರಿ ಅಂತ ಹೇಳಿ, ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ನೋಡಿ, ಅದನ್ನ ಎನ್ಕ್ವೈರಿ ಮಾಡಬೇಕಾಗಿರೋದು SIT. ಅದು ಮಾಧ್ಯಮ ಅವ್ರನ್ನ ಕಟಕಟೆಗೆ ನಿಲ್ಲಿಸುವಂಥದ್ದಲ್ಲ. ಕಟಕಟೆಗೆ ನಿಲ್ಲಿಸಬೇಕಾಗಿರೋಂಥದ್ದು ಕೋರ್ಟು. SIT ಅದ್ರ ಬಗ್ಗೆ ಇದು ಮಾಡಲಿ. ಅಕಸ್ಮಾತ್ ಆಕೆ ನಿಜವಾಗ್ಲೂ ಕೂಡ ಸುಳ್ಳೇ ಹೇಳಿದ್ರೆ ಆಕೆ ಮೇಲೂ ಕೂಡ ಲೀಗಲ್ ಆಕ್ಷನ್ ತಗೊಳ್ಳಿ ಅಂತ ನಾನು ಹೇಳಲಿಕ್ಕೆ. ಮುಂದಿನ ಹೋರಾಟ ಸರ್, ಮುಂದಿನ ಹೋರಾಟನ ಈಗ ಭಾಳ ದೊಡ್ಡ ಪ್ರಬಲವಾದ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ನಾವು ಕಾನೂನಾತ್ಮಕವಾಗಿ ನಾವೆಲ್ಲರೂ ಕೂಡ ಸಂವಿಧಾನದ ನಂಬಿಕೆ ಇರುವಂತಹ ಎಲ್ಲ ವ್ಯಕ್ತಿಗಳು ಇಲ್ಲಿ ಸೇರಿರೋದ್ರಿಂದಾಗಿ ಕಾನೂನಾತ್ಮಕವಾಗಿ ನಾವು ಈ ಹೋರಾಟವನ್ನು ನಡೆಸ್ತೇವೆ. ಮುಂದಕ್ಕೂ ಕೂಡ ಇದು ಜನಪರ ಹೋರಾಟವಾಗಿ ಮಾಡುತ್ತೆ. ಪ್ರತಿ ಮನೆಯಲ್ಲೂ ಕೂಡ ಆ ಹೆಣ್ಣು ಮಕ್ಕಳ ದಾರುಣ ಹತ್ಯೆಗಳ ಬಗ್ಗೆ ಎಲ್ಲ ಹೆಣ್ಣುಮಕ್ಕಳು ಮಾತಾಡ್ತಾ ಇದ್ದಾರೆ. ಬಹುಶಃ ಹೆಣ್ಣು ಮಕ್ಕಳೇ ಇವತ್ತು ಹೊರಗಡೆ ಬಂದು ಈ ಹೋರಾಟವನ್ನು ತಗೊಳ್ತಾರಾ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಈ ಹೋರಾಟ ಯಶಸ್ವಿಯಾಗುತ್ತೆ. ಯಾಕಂದರೆ ಇದು ಧರ್ಮದ ಪರವಾಗಿದೆ, ಇದು ನ್ಯಾಯದ ಪರವಾಗಿದೆ, ಇದು ಸಂವಿಧಾನದ ಪರವಾಗಿದೆ.